ಸುಜಾತ ಮಹಿಳೆಯ ಅಮಾನುಷವಾಗಿ ಅರೆಸ್ಟ್ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ऑथेंटिक न्यूज 19 में आपका स्वागत है। आइए देखते हैं आज की न्यूज। ಈಗಷ್ಟೇ ಕೇಶವಾಪುರ ಪೊಲೀಸ್ ಠಾಣಾ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ ಪೊಲೀಸ್ ಠಾಣಾ ಸಂಘದಲ್ಲಿ 1ನೇ ತಾರೀಕು ನಡೆದಂತ ಘಟನೆ ಹಿನ್ನೆಲೆಯಲ್ಲಿ 5ನೇ ತಾರೀಕು ಆರೋಪಿತ ಮಹಿಳೆಯನ್ನ ಅರೆಸ್ಟ್ ಮಾಡಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಗಿತ್ತೆ ಅಂತಂದು ವಿಡಿಯೋ ವೈರಲ್ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ಬ್ರೀಫಿಂಗ್ ಮಾಡಿದ್ದೇನೆ. ಮುಂದುವರೆದು ಈಗಷ್ಟೇ ಕೇಶವಾಪುರ ಪೊಲೀಸ್ ಠಾಣೆ ಮುಂದೆ ಯಾರು ಈ ಒಂದು ಘಟನೆಯಲ್ಲಿ ಆರೋಪಿತ ಮಹಿಳೆ ಇತ್ತು ಅವ್ರಿಗೆ ಅನ್ಯಾಯ ಆಗಿದೆ. ಮತ್ತೆ 1ನೇ ತಾರೀಕು ನಡೆದಂತ ಘಟನೆ ಏನಿದೆ ಆ ಘಟನೆಯಲ್ಲಿ ಎದುರು ಪಾರ್ಟಿಗಳು ಕೊಟ್ಟಿರುವಂತ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ಕೊಂಡಿಲ್ಲ ಮತ್ತು ಇದರಲ್ಲಿ ಕೆಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಲೋಪ ಇದೆ ಅಂತೆಲ್ಲ ಆರೋಪಿಸಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಾನು ಯಾರು ಪ್ರತಿಭಟನಾಕಾರರಿದ್ರು ಅವರಿಗೆ ಬಹಳ ಸ್ಪಷ್ಟವಾಗಿ ಅವ್ರದ್ದೇನೇನು ವಿಷಯಗಳಿದೆ, ಕಂಪ್ಲೇಂಟ್ ಇರ್ಬೋದು ಅಥವಾ ಅರ್ಜಿ ಇರ್ಬೋದು. ಕಂಪ್ಲೇಂಟ್ ಅಲ್ಲಿ ಅವರು 1ನೇ ತಾರೀಕು ನಡೆದಂತ ಘಟನೆಯಲ್ಲಿ ಕೌಂಟರ್ ಕೇಸ್ ಕೊಡುವಂತದ್ರು ವಿಚಾರವಾಗಿ ಮತ್ತು ಬಹಳಷ್ಟು ವಿಚಾರಗಳನ್ನ ಅವರು ಪೊಲೀಸ್ ಇಲಾಖೆಯಿಂದ ವಿಚಾರಣೆಗೆ ಒಳಪಡಬೇಕು. ಇದು ಸಮಗ್ರ ವಿಚಾರಣೆ ಆಗ್ಬೇಕು ಅಂತಂದು ಮತ್ತೆ ಹಿರಿಯ ಅಧಿಕಾರಿಗಳ ನೇತೃತ್ವದ ವಿಚಾರಣೆ ಆಗ್ಬೇಕು. ಸ್ಥಳೀಯ ಇನ್ಸ್ಪೆಕ್ಟರ್ ಮತ್ತೆ ಅವರ ಸಿಬ್ಬಂದಿಗಳು ಅಕಸ್ಮಾತ್ ಏನಾದ್ರು ಲೋಪ ಎಸಗಿದ್ದಾರೆ ಅನ್ನೋದಾದ್ರೆ ಅವ್ರಿಗೆ ಕ್ರಮ ಆಗ್ಬೇಕು ಅಂತಂದು ಈಗ ಪ್ರತಿಭಟನೆ ಮಾಡಿದ್ದಾರೆ. ಹಂಗಾಗಿ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಅವ್ರೇನಾದ್ರು ಅವರ ಫಿರ್ಯಾದಿದ್ರೆ ಅದನ್ನ ಕೊಡ್ಲಿ, ಅಗತ್ಯ ಕಾನೂನು ಕ್ರಮವನ್ನ ಆ ಒಂದು ಫಿರ್ಯಾದ ಮೇಲೆ ಮಾಡ್ತೀವಿ. ಮುಂದುವರೆದು ನಮ್ಮ DCP ಲಾ ಅಂಡ್ ಆರ್ಡರ್ ಮಹಾನಂದ್ ನಂದಗಾವಿ ಅವ್ರ ನೇತೃತ್ವದಲ್ಲಿ 1ನೇ ತಾರೀಕಿಂದ 5ನೇ ತಾರೀಕು ಈ 5 ದಿನಗಳ ಕಾಲ ನಡೆದಿರುವಂತ ಪ್ರತಿ ಘಟನೆಗಳು ಮತ್ತು ಬೆಳವಣಿಗೆಗಳ ಬಗ್ಗೆ ಒಂದು ಸಮಗ್ರ ವಿಚಾರಣೆಯನ್ನ ಮಾಡಿ ಅದರಲ್ಲಿ ಸತ್ಯಾಸತ್ಯತೆ, ಅದು ಪ್ರಕರಣಗಳ ಬಗ್ಗೆ ಇರ್ಬೋದು, 5ನೇ ತಾರೀಕು ಅರೆಸ್ಟ್ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ಬಗ್ಗೆ ಇರ್ಬೋದು, ಎಲ್ಲ ವಿಷಯಗಳ ಬಗ್ಗೆ ಒಂದು ಸಮಗ್ರ ವಿಚಾರಣೆಯನ್ನ ಮಾಡಿ ಸತ್ಯಾಸತ್ಯತೆಯನ್ನ ಪತ್ತೆ ಮಾಡಿ ನಂತರ ಅಗತ್ಯ ಕ್ರಮವನ್ನ ಕೈಗೊಳ್ಳುವಂಥದ್ದು ಮಾಡ್ತೀನಿ ಅಂತ ಪ್ರತಿಭಟನಾಕಾರರಿಗೆ ಹೇಳಿದ್ದೀನಿ. ಇಷ್ಟು.